ಶಿಕ್ಷಕನ ಮೊಬೈಲ್ನಲ್ಲಿತ್ತು ವಿದ್ಯಾರ್ಥಿನಿಯರ ನಗ್ನ ವಿಡಿಯೋ. ವಿದ್ಯಾರ್ಥಿನಿಯರು ಬಟ್ಟೆ ಬದಲಾಯಿಸುವ ಸಾವಿರಾರು ವಿಡಿಯೋಗಳನ್ನ ಹೊಂದಿದ್ದ. ಇನ್ನು ಶಿಕ್ಷಕನ ಮೊಬೈಲ್ನಲ್ಲಿತ್ತು 5,000ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳು. ಕೋಲಾರದಲ್ಲಿ ಕಾಮುಕ ಶಿಕ್ಷಕನ ವಿಕೃತ್ಯ ಮತ್ತು ದುಷ್ಕೃತ್ಯ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೊಂದರಲ್ಲಿ ಘಟನೆಯಾಗಿದೆ. ವಿದ್ಯಾರ್ಥಿನಿಯರು ಬಟ್ಟೆ ಬದಲಾಯಿಸುವ ಸಾವಿರಾರು ಫೋಟೋ ಮತ್ತು ವಿಡಿಯೋವನ್ನ ಸೆರೆ ಹಿಡಿದಿದ್ದ. ಶಿಕ್ಷಕನ ಬಳಿಯಿದ್ದ 5 ಮೊಬೈಲ್ನಲ್ಲಿತ್ತು ಸಾವಿರಾರು ಫೋಟೋ ಮತ್ತು ವಿಡಿಯೋಗಳು. ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಕಳೆದ ವರ್ಷ ಕೋಲಾರದ ಮಾಸ್ತಿ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಇದು. ತನ್ನ ವಿರುದ್ಧ ಎಫ್ಐಆರ್ ರದ್ದುಪಡಿಸುವಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಇನ್ನು ಶಿಕ್ಷಕನ ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಶಿಕ್ಷಕನ ಕೃತ್ಯವು ಅಸಭ್ಯ ಮತ್ತು ಭಯಾನಕವಾಗಿದೆ ಅಂತ ಕೋರ್ಟ್ ಹೇಳಿದೆ. ಯಾವುದೇ ಕಾರಣಕ್ಕೂ ಇಂತಹ ಕೇಸನ್ನ ರದ್ದುಪಡಿಸಲಾಗದು ಅಂತ ಕೋರ್ಟ್ ಹೇಳಿದೆ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೊಂದರಲ್ಲಿ ಆಗಿರುವಂತಹ ಘಟನೆ. ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಕಳೆದ ವರ್ಷ ಕೋಲಾರದ ಮಾಸ್ತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಚಿತ್ರಕಲಾ ಶಿಕ್ಷಕ ಮಾಡಿರುವಂತಹ ವಿಕೃತ ಕೆಲಸ ಏನು ಗೊತ್ತಾ? ಈತನ ಮೊಬೈಲ್ನಲ್ಲಿತ್ತು ವಿದ್ಯಾರ್ಥಿನಿಯರ ನಗ್ನ ವಿಡಿಯೋ. ವಿದ್ಯಾರ್ಥಿನಿಯರು ಬಟ್ಟೆಯನ್ನ ಬದಲಾಯಿಸುವ ಸಾವಿರಾರು ವಿಡಿಯೋಗಳನ್ನ ತನ್ನ ಬಳಿ ಇಟ್ಕೊಂಡಿದ್ದ. ಶಿಕ್ಷಕನ ಮೊಬೈಲ್ನಲ್ಲಿತ್ತು 5,000ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳು. ಕೋಲಾರದಲ್ಲಿ ಈ ಕಾಮುಕ ಶಿಕ್ಷಕನ ವಿಕೃತ್ಯ ಮತ್ತು ದುಷ್ಕೃತ್ಯವನ್ನ ನೋಡಿ ಕೇಸ್ ದಾಖಲಾಗಿತ್ತು. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯ ವಸತಿ ಶಾಲೆಯೊಂದರಲ್ಲಿ ಆಗಿರುವಂತಹ ಘಟನೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಕೋಲಾರದ ಮಾಸ್ತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆದ್ರೆ ಈಗ ತನ್ನ ವಿರುದ್ಧದ ಎಫ್ಐಆರ್ ರದ್ದುಪಡಿಸುವಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಈ ಶಿಕ್ಷಕ. ಶಿಕ್ಷಕನ ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಇನ್ನು ಶಿಕ್ಷಕನ ಈ ಕೃತ್ಯ ಏನಿದೆಯಲ್ಲ, ಇದು ಅಸಭ್ಯ ಮತ್ತು ಭಯಾನಕವಾಗಿದೆ ಅಂತ ಕೋರ್ಟ್ ಹೇಳಿದೆ. ಇದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಕೇಸನ್ನ ರದ್ದುಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಹೇಳಿದೆ.